ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಮತ್ತೆ ಆರ್ಗಾನಿಕ್ ಬೆಲ್ಲ 3/4 ಕಪ್ಪು, 1/4 ಕಪ್ ಮೊಸರು, 1/4 ಕಪ್ ಹಾಲು, ಬೇಕಿಂಗ್ ಸೋಡಾ ಮತ್ತೆ ಬೇಕಿಂಗ್. ಏನ್ ಬ್ರೋ ಅದು? ಇದು ಪ್ಯಾಂಟು, ಇದು ಪ್ಯಾಂಟು. ಹಾಂ, ಏನು ಕದು? ಹೇಳನ್ಗೆ ತಗೊಂಡೋಗಿ ಕೊಡ್ತೀನಿ. ಅದು ಯಾವುದೋ ಹಾಫ್ ಮಾರ್ಕ್ಸ್ ಹೋಗಿದೆ ಅಂತ ಸರ್ರು ಎದ್ರುಕೊಂಡು ಕೂತಿದ್ದಾರೆ, ಅವ್ರ ಡ್ಯಾಡಿ ಬರ್ತಾರೆ ಅಂತ. ಸೊ ಲಾಸ್ಟ್ ಔಟ್ ಆಫ್ 4 ತೆಗ್ದಿದ್ದಾರೆ. ಅದಕ್ಕಿಂತ ಮುಂಚೆ 1 ಮಾರ್ಕ್ಸ್ ಹೋಗಿದೆ. ಆಲ್ಮೋಸ್ಟ್ ಆಗಿದೆ. ಚುಚ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ? ಸೊ ನಾನು ಇವತ್ತು ಕೇಕ್ ಮಾಡ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಕೇಕು, ಗೋಧಿ ಹಿಟ್ಟಿಂದ ಕೇಕ್ ಮಾಡ್ತಾ ಇದ್ದೀನಿ. ಅದನ್ನ ಮಾಡಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಅಂದ್ರೆ, ಸೊ ಮೊದಲಿಗೆ 1 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಮತ್ತೆ ಆರ್ಗಾನಿಕ್ ಬೆಲ್ಲ 3/4 ಕಪ್ಪು, 1/4 ಕಪ್ ಮೊಸರು, 1/4 ಕಪ್ ಹಾಲು, ಬೇಕಿಂಗ್ ಸೋಡಾ ಮತ್ತೆ ಬೇಕಿಂಗ್ ಪೌಡರು, ಅದಾದ್ಮೇಲೆ ಎಣ್ಣೆ ಮತ್ತೆ ಡ್ರೈ ಫ್ರೂಟ್ಸು. ಸೊ ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಮೊದಲಿಗೆ ಆಯಿಲ್ ಹಾಕೋತಾ ಇದ್ದೀನಿ, ಅದಾದ್ಮೇಲೆ ಮೊಸರು, 1/4 ಕಪ್ ಮೊಸರು, 1/4 ಕಪ್ ಆಯಿಲು, ನೆಕ್ಸ್ಟ್ ಬೆಲ್ಲ. ನಾನು ಆರ್ಗಾನಿಕ್ ಬೆಲ್ಲ ತಗೊಂಡಿದ್ದೀನಿ. ಲೈಕ್ ಅಂದ್ರೆ ಪುಡಿ, ನಾರ್ಮಲ್ ಬೆಲ್ಲನೂ ತಗೋಬಹುದು, ಪುಡಿ ಮಾಡ್ಕೋಬಹುದು. ಸಪ್ರೇಟ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ನಮ್ಮನೇಲಿ ಜಾಸ್ತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೀಟ್ ಮಾಡಬೇಕು. ಅದು ಆಲ್ರೆಡಿ ಪುಡಿ ಆಗಿರೋದ್ರಿಂದ ಬೇಗನೆ ಕರಗ್ಬಿಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೀಟ್ ಆಗಿದೆ ಇದು. ಇವಾಗ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ತಗೊಂಡ್ರೆ ಸಾಕು. ನೋಡ್ಕೊಂಡು ಕ್ಲೋಸ್ ಮಾಡ್ಬೋದು. ತುಂಬಾ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬಾ ತೆಳ್ಳಗೂ ಮಾಡ್ಕೋಬಾರ್ದು. ಇವಾಗ ಇದಕ್ಕೆ ಬೇಕಿಂಗ್ ಪೌಡರ್ ಮತ್ತೆ ಬೇಕಿಂಗ್ ಸೋಡಾನ ಆಡ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಲು ಹಾಕೋಬೇಕು. ನಾವು ಬಜ್ಜಿಗೆ ಮಾಡ್ತೀವಲ್ಲ, ಆ ತರ ಇರ್ಬೇಕು. ಇವಾಗ ಮತ್ತೆ ಮಿಕ್ಕಿರೋದನ್ನ ಆಡ್ ಮಾಡ್ಕೊಂಡು ಬೀಟ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಸ್ವಲ್ಪ ಇಟ್ಕೋತೀನಿ, ಲಾಸ್ಟ್ ಅಲ್ಲಿ ಕೇಕ್ ಇದಕ್ಕೆ ಹಾಕೊಳಕ್ ಬೇಕು. ತುಂಬಾ ಗಟ್ಟಿನೂ ಹಾಕೋದು. ಸ್ವಲ್ಪ ಮಿಕ್ಕಿದ ಹಾಲೆಲ್ಲ ಹಾಕೊಂಡ್ಬಿಡೋಣ. ಈ ತರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸೊ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಕೇಕ್ದು ಮೇಲ್ಗೆ ಆಯಿಲ್ ಹಾಕೊಂಡಿದ್ದೀನಿ ಆಲ್ರೆಡಿ ನಾನು. ಯಾಕಂದರೆ ಇದು ಕೇಕ್ದು ತಳ ಹಿಡಿಯೋದಾಗಲಿ ಅಂಟೋದಾಗಲಿ ಆಗಬಾರ್ದು ಲಾಸ್ಟಲ್ಲಿ ಅಂತ. ಮತ್ತು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ. ಇದನ್ನ ಇದಕ್ಕೆ ಹಾಕೋಬೇಕು. ಇದನ್ನ ಇವಾಗ ಇದಕ್ಕೆ ಹಾಕೊಳ್ಳೋಣ.
ಇದನ್ನ ಹಾಕೊಂಡಿದ್ದೀನಿ ಪೂರ್ತಿ. ಇವಾಗ ಒಂದು ಇಡ್ಲಿದು ಪಾತ್ರೆಗೆ ಇದನ್ನ ಇಟ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡೋಣ. 30 ಮಿನಿಟ್ಸ್ ಚೆನ್ನಾಗೆ ಬೇಯಬೇಕದು ಕೇಕು. ಓವನಲ್ಲಿ ಮಾಡ್ಬೋದು, ಬಟ್ ಈ ಥರ ಮಾಡೋಣ ಅಂತ ಓವನ್ ಯೂಸ್ ಮಾಡದೆ ಮಾಡೋದು ಹೇಗೆ ಅನ್ನೋದು ಗೊತ್ತಾಗಲಿ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ. 30 ಮಿನಿಟ್ಸ್ ಬಿಟ್ಟು ನೋಡೋಣ. ನಾನು ಈ ಕೇಕ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ. ಸೊ ನಾಳೆ ಗ್ರ್ಯಾಜುಯೇಷನ್ ಡೇ ಇದೆ, ಸರ್ಟಿಫಿಕೇಷನ್ ಡೇ. ಸೊ ಹಂಗಾಗಿ ನಾಳೆ ಥರ್ಸ್ಡೇ ಇರೋದ್ರಿಂದ ಯೂಶಲಿ ಹೊರಗಡೆ ಕೇಕಲ್ಲೆಲ್ಲ ಎಗ್ ಹಾಕಿರ್ತಾರೆ. ಹಂಗಾಗಿ ಅವ್ರಿಗೋಸ್ಕರ ನಾನು ವಿತೌಟ್ ಎಗ್ದು ಕೇಕ್ ಮಾಡ್ತಾ ಇದ್ದೀನಿ. ಏನು ಬ್ರೋ ಅದು? ಇದು ಪ್ಯಾಂಟು ಇದು ಶರ್ಟು. ಹಾಂ, ಏನು ಕದು? ಹೇಳನ್ಗೆ ತಗೊಂಡೋಗಿ ಕೊಡ್ತೀನಿ. ಅದು ಯಾವುದೋ ಇದರಲ್ಲಿ ಏನಕ್ಕೆ ತಗೊಂಡೋಗ್ತಾರಲ್ಲ ಇದನ್ನ ಹಿಂಗೆ ಬುತ್ತಿನ. ವಾವ್, ಹೆಂಗ್ ಲೈಟಲ್ಲಿ ಪಳ ಪಳ ಅಂತವ್ರೆ ನಮ್ಮ ನಿತಿನ್ ಬ್ರೋ. ಹೋಗಿದ್ ಬರ್ತೀರಾ ವನವಾಸಕ್ಕೆ? ನಿಮ್ಮ ಹೆಂಡ್ತಿದೊಂದು ಬುತ್ತಿ, ನಿಮ್ದೊಂದು ಬುತ್ತಿ. ನಮ್ಮ ಪ್ರಿಯ ಮೂವಿ ಹಾಕ್ತೀನಿ ಅಂತ ರೂಮ್ ಕರ್ಕೊ ಬಂದ್ಬಿಟ್ಟು ಯಾವ ಮೂವಿನೂ ಇಲ್ಲ, ಏನೂ ಇಲ್ಲ. ಭಗವಾನ್ ಶರಣ. ನಮ್ಮ ಮಮ್ಮಿಯವ್ರ ಸಿಟ್ಟಿಂಗು. ಬನ್ನಿ ಬ್ರೋ, ಯಾಕೆ ಹೋಗಿದ್ ಬನ್ನಿ ವನವಾಸಕ್ಕೆ. ಬಾಯ್ ಬಾಯ್. ಹೆಂಡ್ತಿಗೊಂದು ಬುತ್ತಿ, ನಿಮ್ಗೊಂದು ಬುತ್ತಿ. ಅಪ್ಪು ಸರ್ದು ಕನ್ನಡ CT ಬುಕ್ ನೋಡಿ, ಹಾಫ್ ಮಾರ್ಕ್ಸ್ ಹೋಗಿದೆ ಅಂತ ಸರ್ರು ಎದ್ರುಕೊಂಡು ಕೂತಿದ್ದಾರೆ, ಅವ್ರ ಡ್ಯಾಡಿ ಬರ್ತಾರೆ ಅಂತ. ಸೊ ಲಾಸ್ಟ್ ಔಟ್ ಆಫ್ 4 ತೆಗ್ದಿದ್ದಾರೆ. ಅದಕ್ಕಿಂತ ಮುಂಚೆ 1 ಮಾರ್ಕ್ಸ್ ಹೋಗಿದೆ. ಹಂಗೆ ಹೋಗ್ತಾ 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 ಕಮ್ಮಿ ಆಗಿದ್ದಾರೆ ಅಲ್ವಾ ಭುವಿಯವರೇ? ನೋ, ಏನು ಓದ್ತಿದ್ದೀರಾ? ಅಪ್ಪ ಅವ್ರದ್ದು ಕನ್ನಡ ಹ್ಯಾಂಡ್ ರೈಟಿಂಗ್, ಇದು ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ನೋಡೋಣ ಹೆಂಗಿದೆ ಅಂತ. ನಂಗೆ ಒಂದು ಇಂಗ್ಲೀಷ್ ಹ್ಯಾಂಡ್ ರೈಟಿಂಗೇ ತುಂಬ ಇಷ್ಟ. ಕನ್ನಡದಲ್ಲಿ, ಹಿಂದಿಲಿ ಕನ್ನಡದಲ್ಲಿ ಹಿಂದಿಲಿ ಸ್ಲೋನಾ? ಅವರೇ ಒಪ್ಕೋತಿದ್ದಾರೆ ಕನ್ನಡದಲ್ಲಿ ಹಿಂದಿಲಿ ಸ್ಲೋ ನಾವು ಅಂತ. ಹಾಂ, ಹೌದಾ? ಇಲ್ವಾ? ಚೆನ್ನಾಗಿ ಓದ್ತಾ ಇದ್ದೀರಾ? ಹಿಂದಿ ಒಂಚೂರು ಬೇಕಾ? ಕನ್ನಡ ಒಂಚೂರು ಅರ್ಥ ಆಯ್ತೈತೆ. ಓಕೆ, ಸರಿ. ಇವಾಗ ಓದ್ಕೊಳ್ಳಿ, ಓಕೆನಾ? ಆನ್ಸರ್ ಹೇಳ್ಬಿಟ್ಟೆ ಮಲ್ಕೋಬೇಕು. ಹಾನೂ ಇಲ್ಲ, ಹ್ಞೂ ಇಲ್ಲ. ಟೆಸ್ಟ್ ಐತೆ ನಾಳೆ. ಓಕೆ, ಬಾಯ್ ಮಾಡಿಬಿಡು. ಬಾಯ್ ಹೇಳು ಬಾಯ್. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ನೋ. ಇವಾಗ 30 ಮಿನಿಟ್ಸ್ ಆಗಿದೆ. ನೋಡೋಣ ಹೇಗೆ ಬೆಂದಿದೆ ಏನು ಅಂತ. ಬೆಂದಿದೆಯಾ ಕೇಕು ಏನಂತ. ಇಲ್ವಾ ಮಮ್ಮಿ? ಮುಂದೆ ಬಾ. ಕೇಕ್ ರೆಡಿ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಅದು ಒಂದು ಬಟ್ಟೆ ಬೇಕಿತ್ತು ಇರೋ ಹಂಗೆ ಸುಟ್ಬಿಟ್ರೆ ಅಂತ. ಆಲ್ಮೋಸ್ಟ್ ಆಗಿದೆ. ಚುಚ್ಚಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಇದನ್ನ ತಣ್ಣಗಾಗಕ್ಕೆ ಬಿಟ್ಟು ಅಪ್ಪು ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಸೇರಿಕೊಂಡು ಏನು ಕೆಲಸ ಮಾಡಿದ್ದಾರೆ ಅಂತ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ನಾನು ನನ್ನ ಸ್ಟೂಡೆಂಟ್ಗೆ ಅಂತ ಕೇಕ್ ಮಾಡಿದ್ರೆ ನಮ್ಮ ಅಪ್ಪು ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಸೇರಿಕೊಂಡು ತಿನ್ಕೊಬಿಡೋದ. ಅಯ್ಯೋ, ಎಷ್ಟು ಆಸೆಯಿಂದ ಮಾಡಿದೆ ಗೊತ್ತಾ? ನಮ್ಮ ಸ್ಟೂಡೆಂಟ್ಗೆ ನಾಳೆ ಆ ಕೇಕ್ನ ಕೊಡಬೇಕು ಲಾಸ್ಟ್ ಡೇ ಅಂತ. ನೋಡಿದ್ರೆ ಹಿಂಗೆ ಮಾಡಿದ್ದಾರೆ. ಬಟ್ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನೋಡೋಣ, ಟ್ರೈ ಮಾಡ್ತೀನಿ ಮತ್ತೆ ಮಾಡೋಕ್ಕೆ. ಮತ್ತೆ ಮಾಡೋಣ ಅಂದರೆ ಬರೀ ಹಾಲು ಮಾತ್ರ ಇದೆ, ಮೊಸರು ಇಲ್ಲ ನಮ್ಮ ಫ್ರಿಜ್ಜಲ್ಲಿ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮೈಂಡ್ ಬ್ಲ್ಯಾಂಕ್ ಆಗ್ತಿದೆ. ಏನು ಮಾಡೋದು ತುಂಬ ಆಸೆಯಿಂದ ಮಾಡಿದೆ ನಾನು. ಅಪ್ಪು ಫಸ್ಟ್ ಹೇಳಿದ್ದಾನೆ, ಆಮೇಲೆ ಅವರು ಸ್ವಲ್ಪ ಎಗ್ಲೈಸ್ ಅಲ್ವಾ, ಅದಕ್ಕೋಸ್ಕರ ತಿನ್ನೋಣ ಅಂತ ತಿಂದಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಯಾರ್ಯಾರಿಗೆ ಸೇರಬೇಕು ಅದು ಅವ್ರಿಗೆ ಸೇರಬೇಕಷ್ಟೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ.
ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು.